ಬಸವ ಜಯಂತಿ ಉತ್ಸವ ನಿಮಿತ್ತವಾಗಿ ಕಾರ್ಯಕ್ರಮ. ಬಾಲ್ಯದಲ್ಲಿಯೇ ಅರಳಿದ ಕುಸುಮ. ಕುಮಾರಿ ಏಕದಂತ. ಶ್ರೀಮತಿ ಪ್ರತಿಭಾ ಜಗದೇವ ಸೂರ್ಯವಂಶಿ ಇವರ ಪುತ್ರಿ. ಕೀರ್ತಿನಗರ್, ವಿಜಯಪುರದ ನಿವಾಸಿ. ಬಾಲ್ಯ ಪ್ರತಿಭೆ ಇವಳಿಂದ. ಇಂದು ದಿನಾಂಕ ಏಪ್ರಿಲ್ 19, 2026 ರಂದು ಸಾಯಂಕಾಲ ಬೆಳಗ್ಗೆ 6 ಗಂಟೆಗೆ ವಿಶ್ವಗುರು ಬಸವಣ್ಣನವರ ಆಚಾರ ವಿಚಾರಗಳು ಮತ್ತು ನಡೆ ನುಡಿಗಳ ಕುರಿತು ಸವಿಸ್ತಾರವಾದ ಮಾಹಿತಿ ನೀಡುತ್ತಾ ಅದಕ್ಕೆ ತಕ್ಕಂತೆ ವಚನ ಗಾಯನ ಕೂಡ ಹಾರ್ಮೋನಿಯಂ ತಂಬೂರಿ ಜೊತೆಯಲ್ಲಿ ಶ್ರೀ ಕಂದಗಲ್ ಹನುಮಂತರಾಯ ರಂಗಮಂದಿರ್, ವಿಜಯಪುರದಲ್ಲಿ ಜರುಗುವುದು. ವಿಜಯಪುರ ಜಿಲ್ಲೆಯ ಮಹಾಜನತೆ ಇಂದು ನಡೆಯುತ್ತಿರುವ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ತಪ್ಪದೆ ಭಾಗವಹಿಸಬೇಕಾಗಿ ವಿನಂತಿ. ಶ್ರೀ ನ್ಯೂಸ್ ಕನ್ನಡ, ವಿಜಯಪುರ. ನನ್ನ ಹೆಸರು ಕುಮಾರಿ ಏಕದಂತ ಸೂರ್ಯವಂಶಿ. ತಂದೆ ಜಗದೇವ್ ಸೂರ್ಯವಂಶಿ, ತಾಯಿ ಪ್ರತಿಭಾ ಸೂರ್ಯವಂಶಿ. ನಾನು 10ನೇ ತರಗತಿಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಶ್ರೀ BM ಪಾಟೀಲ್ ಪಬ್ಲಿಕ್ ಸ್ಕೂಲ್ ಶಾಲೆ, ಸೋಲಾಪುರ ರಸ್ತೆ, ವಿಜಯಪುರ. ನಾನು ಬಸವ ಜಯಂತಿ ಉತ್ಸವ ನಿಮಿತ್ತವಾಗಿ ವಿಶ್ವಗುರು ಬಸವಣ್ಣನವರ ಆಚಾರ ವಿಚಾರ ನಡೆ ನುಡಿ ಕುರಿತು ಹೇಳುವ ಮತ್ತು ವಚನಗಳನ್ನು ಹಾಡುವುದರ ಮೂಲಕ ತಮ್ಮ ಮುಂದೆ ಸಾದರಪಡಿಸುತ್ತಿದ್ದೇನೆ. ಧನ್ಯವಾದಗಳು.
ಬೆಳಗು. ಬಸವನೆಂದರೆ ಪ್ರಭೆ, ಬಸವನೆಂದರೆ ಬೆಳಗು. ಅಂತಹ ಮಹಾಮಹಿಮನನ್ನು ನೆನೆಯುವುದೇ ಪುಣ್ಯ. ಅಂತಹ ಮಹಾಮಹಿಮನನ್ನು ಪಾದಾರವಿಂದಗಳಿಗೆ ನಮಿಸಿ ಆಗಮಿಸಿದ ಶರಣರಿಗೆಲ್ಲ ಶರಣೆಂದು ಮನಿದು ನನ್ನೆರಡು ಮಾತುಗಳನ್ನಾಡಲು ಪ್ರಾರಂಭಿಸುತ್ತೇನೆ. ಕನ್ನಡ ನಾಡಿನ ಇತಿಹಾಸ ಪುಟಗಳನ್ನು ತಿರುವಿ ಹಾಕಿದಾಗ ಅಲ್ಲಿ ಅನೇಕ ಮಹಾಪುರುಷರು ಗೋಚರಿಸುತ್ತಾರೆ. ಸಂತರು, ಜ್ಞಾನಿಗಳು, ಕವಿಗಳು, ಕಲಾವಿದರು, ಸಮಾಜ ಸುಧಾರಕರು, ವೀರರು, ದಾರ್ಶನಿಕರು ಒಂದಲ್ಲ ಎರಡಲ್ಲ 10 ಕ್ಷೇತ್ರಗಳಲ್ಲಿ ಸೇವೆಗೈದು ನಾಡಿನ ಜನತೆಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಅಮರರಾಗಿರುವವರು ಅನೇಕ ಜನರಿದ್ದಾರೆ. ವಾಸ್ತವವಾಗಿ ನೋಡಿದರೆ ಇಂತಹ ಇತಿಹಾಸವೇ ಕನ್ನಡ ನಾಡಿನ ಇತಿಹಾಸ. ಆ ಮಹನೀಯರ ಸಾಲಿನಲ್ಲಿ 12ನೆಯ ಆಗಿ ಹೋದ ಬಸವಣ್ಣನವರ ಹೆಸರು ಧ್ರುವತಾರೆಯಂತಿದೆ. ಅಂದು ಜನರಲ್ಲಿ ಮೂಢನಂಬಿಕೆಗಳು, ಕಂದಾಚಾರಗಳು, ಅಂಧಶ್ರದ್ಧೆಗಳು ತಾಂಡವವಾಡುತ್ತಿದ್ದವು. ಪ್ರಾಣಿ ಬಲಿ, ನರಬಲಿ, ಮೇಲು ಕೀಳೆಂಬ ಭಾವನೆಗಳಿಂದ ಸಮಾಜ ಕೂಡಿತು. ಜನರು ಅಂಧಕಾರದಲ್ಲಿ ಮುಳುಗಿದ್ದರು. ಇಂತಹ ಸಮಯದಲ್ಲಿಯೇ ಬಸವಣ್ಣನವರು ಉದಯಿಸಿದರು. ಬಸವಣ್ಣನವರು ಅಲ್ಲಮ ಪ್ರಭುದೇವ, ಚೆನ್ನಬಸವಣ್ಣ, ಅಕ್ಕ ಮಹಾದೇವಿ, ಸಿದ್ದರಾಮ, ಹಡಪದ ಅಪ್ಪನ ಮೊದಲಾದ 770 ಗಣಗಳು ಸಮೂಹದಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಲೋಕದ ಬೆಳಕಿಗೆ ಕಾರಣೀಭೂತರಾದರು. ಬಸವಣ್ಣನವರು ನಡೆನುಡಿಗಳಲ್ಲಿ ಅವರ ಸಂದೇಶವೇನು ಎಂದು ಆಲೋಚಿಸಿದಾಗ ಅವರ ಪ್ರತಿಯೊಂದು ವಚನವು ನಮಗೆ ಉತ್ತರವನ್ನು ನೀಡುತ್ತದೆ. ವಚನಗಳು ಅನೇಕ ವಿಷಯಗಳಲ್ಲಿ ಬೆಳಕನ್ನು ಚೆಲ್ಲುತ್ತವೆ. ಬಸವಣ್ಣನವರ ವಿಶೇಷವೇನೆಂದರೆ ಅವರು ನುಡಿದಂತೆ ನಡೆದರು, ನಡೆದಂತೆ ನುಡಿದು ತೋರಿಸಿದರು. ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ನುಡಿಯಲ್ಲಿ ಎಚ್ಚೆತ್ತು, ನಡೆಯಲ್ಲಿ ತಪ್ಪಿದಡೆ ಹಿಡಿದಿದ್ರ ಲಿಂಗ ಘಟಸರ್ಪವೆನ್ನುತ್ತಾರೆ. ಅವರು ನಡೆ ನುಡಿಗಳಲ್ಲಿ ಒಂದೇ ಭಾವವನ್ನು ವ್ಯಕ್ತಪಡಿಸಿ ಆಚರಿಸಿ ಎಲ್ಲರಿಗೂ ಆದರ್ಶಪ್ರಾಯರಾದರು. ಬಸವಣ್ಣನವರ ಮುಖ್ಯ ಉದ್ದೇಶ ಮೇಲು ಕೀಳು, ಶ್ರೇಷ್ಠ ಕನಿಷ್ಠ, ಉಚ್ಚ ನೀಚ ಭಾವನೆಗಳನ್ನು ತೊಡೆದು ಹಾಕುವುದು. ಜಾತಿಯಿಂದ ಉತ್ತಮ ಕುಲ ಬರುವುದಿಲ್ಲ, ನೀತಿಯಿಂದ ಬರುವುದು. ಬಸವಣ್ಣನವರು ಮಾಡುವ ಜಾತಿಯ ವಾಸ್ತವಿಕತೆ ಈ ವಚನದಿಂದ ತಿಳಿದುಕೊಳ್ಳಬಹುದು. ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ, ಸಕಲ ಜೀವಾತ್ಮರಿಗೂ ಲೇಸನು ಬಯಸುವವನೇ ಶರಣನು, ಅನೇಕ ಕುಲಜನು ಎಂದಿದ್ದಾರೆ. ಜಗತ್ತಿನಲ್ಲಿ ಎಲ್ಲರೂ ಒಂದೇ ಕುಲದಲ್ಲಿ ಜನ್ಮ ತಾಳುವರು. ಸಮಾಜವು ವ್ಯವಸ್ಥಿತವಾಗಿ ನಡೆಯಬೇಕಾದರೆ ಒಬ್ಬೊಬ್ಬರು ಒಂದೊಂದು ವೃತ್ತಿಯನ್ನು ಮಾಡಲೇಬೇಕಲ್ಲವೇ? ಹಾಗಿರುವಾಗ ಮೇಲು ಕೀಳಿನ ಪ್ರಶ್ನೆಯೇ ಬರದು. ಅದಕ್ಕೆ ಬಸವಣ್ಣನವರು ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕೆ ಸಾಲಿಗನಾದ, ವೇದವನೋದಿ ಹಾರವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಎಂದು ಪ್ರಶ್ನಿಸುತ್ತಾರೆ. ಬಸವಣ್ಣನವರ ವಚನಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುವಂತಹವು, ಸರ್ವಕಾಲಿಕವಾದುವು.